Good morning, my dear students. Now I'll start the new chapter, chapter 4, Establishment of Greek and Roman Empire Contribution. So, in that chapter, Establishment of Greek and Roman Empire's Contribution. So, this is the very important civilization, Greek and Roman civilizations, what they gave the contribution in Greek and Roman. Is the very important topic. So, first we study the Greek Empire. According to the Arnold Tybin, he was a famous historian. He told that European civilization developed in the body of Greek society like a child in the womb of the mother. ಸೊ ಅಕಾರ್ಡಿಂಗ್ ಟು ಅರ್ನಾಲ್ಡ್ ಟೈಬಿನ್ ಏನು ಹೇಳ್ದ ಅಂದರೆ ಯುರೋಪಿಯನ ಒಂದು ನಾಗರಿಕತೆ ಅನ್ನೋದು ಡೆವಲಪ್ ಆಗಿದ್ದು ಗ್ರೀಕಿಂದಾನೇ. ಗ್ರೀಕ್ಗೆ ಅತ್ಯಂತ ಪ್ರಮುಖವಾದದ್ದು, ಅದರಿಂದ ಇತಿಹಾಸ ಅನ್ನೋದು ರಚನೆ ಆಯಿತು ಅಂತ ಹೇಳಿದ್ದಾನೆ. ಯಾವ ರೀತಿ ಅಂದರೆ ಒಂದು ತಾಯಿಯ ಹೊಟ್ಟೆಯಿಂದ ಮಗು ಬಂದ ರೀತಿಯಲ್ಲಿ ಇತಿಹಾಸ ಅನ್ನೋದು ಗ್ರೀಕನ ಒಂದು ಇದರಿಂದ ಗ್ರೀಕ್ ದೇಶದಿಂದನೇ ಬಂತು ಅಂತ ಹೇಳಿದ್ದಾರೆ. ನೆಕ್ಸ್ಟ್, it is lines between where it was very famous, means the lines between there are three rivers, Aegean, Artaic and Ionian. There are the three rivers is very famous. And then these early Greeks, who are the early Greeks, means the Greeks were developed on the bank of the river Danube. ಡ್ಯಾನ್ಯೂಬ್ ಅನ್ನೋ ಒಂದು ನದಿಯ ದಡದ ಮೇಲೆ ಬೆಳೆದು ಬಂತು. ಹೆಲ್ಲಾಸ್, ದಟ್ ಮೀನ್ಸ್ ಗ್ರೀಕ್. ಹೆಲ್ಲಾಸ್ ಅಂದರೆ ಏನು? ಗ್ರೀಕ್ ಅಂತ ಅರ್ಥ. ನೆಕ್ಸ್ಟ್, ಸಿಟಿ ಸ್ಟೇಟ್ಸ್. ಹೌ ದ ಗ್ರೀಕ್ಸ್ ವೇ ಫಾರ್ಮ್ ಟು ದ ಸಿಟಿ ಸ್ಟೇಟ್ಸ್. ಸಿಟಿ ಸ್ಟೇಟ್ಸ್ಗಳು ಅನ್ನೋದು ಯಾವ ರೀತಿ ರಚನೆ ಆಯಿತು ಗ್ರೀಕ್ ದೇಶದಲ್ಲಿ ಅಂತಂದರೆ, ಫಸ್ಟ್ ಒನ್, ದ ಸಿಟಿ ಸ್ಟೇಟ್ ವಾಸ್ ಔಟ್ಸ್ಟ್ಯಾಂಡಿಂಗ್ ಪೊಲಿಟಿಕಲ್ ಅಚೀವ್ಮೆಂಟ್ಸ್ ಆಫ್ ದ ಗ್ರೀಕ್. And also the cities, at the highest point of the city states. ಸಿಟೀಸ್ ಅನ್ನೋದು ಎಲ್ಲಿ ನಾವು ಮೊಟ್ಟ ಮೊದಲಿಗೆ ಕಾಣಿದ್ವಿ ಅಂದರೆ ಗ್ರೀಕ್ ದೇಶದಲ್ಲಿಯೇ. ಆ್ಯಂಡ್ ವಿಚ್ ಆರ್ ದ ವೆರಿ ಫೇಮಸ್ ಸಿಟೀಸ್ ಇನ್ ಗ್ರೀಕ್ ಮೀನ್ಸ್ 2 marks question. ನೇಮ್ ದ ಫೇಮಸ್ ಸಿಟೀಸ್ ಆಫ್ ಗ್ರೀಕ್ ಮೀನ್ಸ್ ಸ್ಪಾರ್ಟಾ, Athens, Macedonia, Corinth and Thebes. These are the very important cities of Greek. Sparta, Athens, Macedonia, Corinth and Thebes. And also next, which there are Greeks, the Greek cities were independent, jealousies, quarrelsome. They become a very strong. They were all Hellenes. ಅವ್ರು ತುಂಬ ಸ್ವತಂತ್ರದಿಂದ ಬಾಳೋದಕ್ಕೆ ಪ್ರಾರಂಭ ಮಾಡಿದ್ರು. ಮತ್ತು ಕ್ವಾರಲ್ ಅಂದರೆ ಯಾವಾಗಲೂ ಜಗಳ ಆಡೋವಂಥ ರೀತಿಯಲ್ಲಿದ್ದರು. ವಿಚ್ ದೇ ಆರ್ ವೆರಿ ಫೇಮಸ್ ಇನ್ ದ ಒಂದು ವಿಚ್ ಗಾಡ್ ದೇ ಆರ್ ವರ್ಷಿಪ್ಡ್, ಮೀನ್ಸ್ ಲೈಕ್ ಜೂಯಿಸ್, Apollo and Athena. These are the very famous goddesses the Greek peoples were worshipped. Next, form of government. How the government was Greek form. ಗೌರ್ನಮೆಂಟ್ ಅನ್ನೋದು ಅಂದರೆ ಗ್ರೀಕರು ತಮ್ಮ ಸರ್ಕಾರವನ್ನು ಯಾವ ರೀತಿ ರಚನೆ ಮಾಡಿದ್ರು ಅಂತಂದರೆ, ಫಸ್ಟ್ ಅಟ್ ದ ಫಸ್ಟ್ ಸಿಟಿ ಸ್ಟೇಟ್ ವೇರ್ ರೂಲ್ ಮೊನಾರ್ಚೀಸ್. ಅಂದರೆ ಯಾರು ಅದನ್ನು ರೂಲ್ ಮಾಡಿದ್ದು ಅಂದರೆ ಮೊನಾರ್ಚೀಸ್. ದ ಫಸ್ಟ್ ಸಿಟಿ ಸ್ಟೇಟ್ಸ್ ವೇರ್ ರೂಲ್ಡ್ ಬೈ ಮೊನಾರ್ಚೀಸ್. ಈಚ್ ಮೊನಾರ್ಚೀಸ್ ಬಿಗ್ಯಾನ್ ಟು ಗವರ್ನರ್ ಹೀಸ್ ಸಿಟಿ ಸ್ಟೇಟ್ಸ್. ಫಸ್ಟು ಮೊನಾರ್ಚಿ ರೂಲ್ ಮಾಡ್ತಾಯಿದ್ರು. ಆಫ್ಟರ್ ದೇ ಡೆವಲಪ್ಡ್ ದ ಗ್ರೀಕ್, ದ ಟರ್ನ್ ಇನ್ ಟು ದ ಸಿಟಿ ಸ್ಟೇಟ್ಸ್. ಅದು ಏನಂತ ಆಯಿತು? ಸಿಟಿ ಸ್ಟೇಟ್ಸ್ ಅಂತ ಆಯಿತು. ವಿಚ್ ಆರ್ ದ ಮೇನ್ ಸಿಟೀಸ್ ಆಫ್ ದಿಸ್ ಮೀನ್ಸ್ ಐ ಟೋಲ್ಡ್ ದ ಸ್ಪಾರ್ಟಾ, ಅಥೆನ್ಸ್, ಮ್ಯಾಕ್ಡೋನಿಯಾ, ಕೋರಿಂತ್ ಆ್ಯಂಡ್ ಥೇಮ್ಸ್. In that, which is the very famous city means Athens, and Sparta is the very important city of Greek civilization. There are the two cities, Sparta and Athens. Next,
Athens democracy is the 5 marks question. Athens democracy. ಸೊ ಅಥೇನನ ಒಂದು ಡೆಮಾಕ್ರಸಿ ಪ್ರಜಾಪ್ರಭುತ್ವ ಅನ್ನೋದು ಯಾವ ರೀತಿ ಇತ್ತು ಅಂದರೆ ಗ್ರೀಕ್ ಆಲ್ಸೋ ಫಾಲೋಯಿಂಗ್ ದ ಡೆಮಾಕ್ರಸಿ ಮೀನ್ಸ್ ಫಾರ್ ದ ಪೀಪಲ್ ಬೈ ದ ಪೀಪಲ್ ಆ್ಯಂಡ್ ರೂಲ್ ದ ಪೀಪಲ್ ಅಂದರೆ ಜನರಿಗೋಸ್ಕರ ನಡೆಯುವ ಒಂದು ಸರ್ಕಾರನೇ ಪ್ರಜಾಪ್ರಭುತ್ವ ಅಂತ ಗೊತ್ತಿದೆ ಅದು. ಸೊ ಅಥೆನ್ಸ್ ಆಲ್ಸೋ ಇಂಟ್ರಡ್ಯೂಸ್ ದ ಡೆಮಾಕ್ರಸಿ ವಿಚ್ ಪೊಲಿಟಿಕ್ಸ್, laws, literature, art, science and philosophy. And then the Athens were found trying a political experiment. ಅಂದರೆ ಅಥೆನ್ಸ್ ಅನ್ನೋದು ತುಂಬ ಹೆಚ್ಚಾಗಿ ಯಾವುದರಲ್ಲಿ ಎಕ್ಸ್ಪಿರಿಮೆಂಟ್ ಆಗಿತ್ತು ಅಂದರೆ ರಾಜಕೀಯವಾಗಿ ಒಂದು ಎಕ್ಸ್ಪಿರಿಮೆಂಟ್ ಅದರಲ್ಲಿ ಜಾಸ್ತಿ ಇತ್ತು. ಹೂ ಆರ್ ದ ಗೇವ್ ಕಾಂಟ್ರಿಬ್ಯೂಷನ್ ಇನ್ ದ ಡೆಮಾಕ್ರಸಿ ಇನ್ ಅಥೇನ್. ಯಾರ್ಯಾರು ಡೆಮಾಕ್ರಸಿ ಅಂದರೆ ಪ್ರಜಾಪ್ರಭುತ್ವವನ್ನು ಅಥೆನ್ಸ್ನಲ್ಲಿ ಕೊಟ್ಟರು ಅಂತಂದರೆ ದೇ ಆರ್ ವೆರಿ ಫೇಮಸ್ politicians like Draco, Solon, Cleisthenes, who gave the democracy of Athens. Means Draco, Solon and Cleisthenes gave the democracy, came to exist at Athens. ಅಥೇನಲ್ಲಿ ಪ್ರಜಾಪ್ರಭುತ್ವ ಅನ್ನೋದನ್ನು ಜಾರಿಗೆ ತಂದಿದ್ದು ಡ್ರಾಕೋ, ಸೋಲಾನ್ ಆ್ಯಂಡ್ ಕ್ಲೈಸ್ಥನೀಸ್. Now we go to study the how Draco was introduced there. How the Draco were introduced their democracy. How which law he was introduced? ಡ್ರಾಕೋನವರು ಆತನ ಪ್ರಜಾಪ್ರಭುತ್ವ ಯಾವ ರೀತಿ ಇತ್ತು ಅಂತಂದರೆ ಡ್ರಾಕೋ ಹಿ ವಾಸ್ ಎ ನೋಬೆಲ್ ಮ್ಯಾನ್. ಆತ ಒಬ್ಬ ಏನು ಮನುಷ್ಯ ನೋಬೆಲ್ ಮ್ಯಾನ್ ಆಗಿದ್ದ. ಹಿ ವಾಸ್ ಇಂಟ್ರಡ್ಯೂಸ್ ಎ ಕೋಡ್ ಆಫ್ ಲಾ. ಆತ ಕೋಡ್ ಆಫ್ ಲಾ ಅನ್ನೋದನ್ನು ಇಂಟ್ರಡ್ಯೂಸ್ ಮಾಡಿದ್ದ. So in that code of law, code of a Draco, what he was introduced means to provide the safely to the people from trinity of dishonest and corrupt judges. Dishonest and corrupt judges. ಅಪ್ರಾಮಾಣಿಕತೆಯಿಂದ ಕೂಡಿರೋರು ಮತ್ತು ಕರಪ್ಟ್ ಜಡ್ಜಸ್, ಲಂಚಕೋರನ್ನು ತಗೊಳೋದನ್ನು ಏನು ಮಾಡಿದ್ರು ಇವರು? ಹಿ ವಾಸ್ ಸ್ಟಾಪ್ ಇಟ್. ಹೂ ವಾಸ್ ಮೀನ್ಸ್ ಡ್ರಾಕೋ. ಇಟ್ ವಾಸ್ ಲಿಟಲ್ ಹೆಲ್ಪ್ ಫಾರ್ ದ ಪೂರ್ ಫಾರ್ಮರ್ಸ್. ಈತ ಜಾರಿಗೆ ತಂದಿರುವಂಥ ಒಂದು ಲಾ ಇಟ್ ವಾಸ್ ಓನ್ಲಿ ಹೆಲ್ಪಿಂಗ್ ಫಾರ್ ದ ಲಿಟಲ್ ಬಿಟ್, ಸ್ವಲ್ಪ ಮಾತ್ರ ಫಾರ್ಮರ್ಸ್ಗೆ ಅನುಕೂಲ ಆಗ್ತಾಯಿತ್ತು. ಬಟ್ ಮರ್ಸಿ ಇಟ್ ಈಸ್ ಮೋರ್ ಹೆಲ್ಪ್ಫುಲ್ ಫಾರ್ ದ ರಿಚ್ ನೋಬೆಲ್ಸ್. ಆರ್ ಅಂಡರ್ಸ್ಟುಡ್? Next, Solon. Solon, he was also a very wise man. He was introduced a constitutional reforms of democracy character. He was introduced, he was a wise man. ಈತ ತುಂಬ ಬುದ್ಧಿವಂತ. What he was introduced means he was introduced a constitutional reforms of democratic. ಪ್ರಜಾಪ್ರಭುತ್ವದಲ್ಲಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನವನ್ನು ಇಂಟ್ರಡ್ಯೂಸ್ ಮಾಡ್ದ. ಯಾರು? ಸೋಲಾನ್. ಹೀಸ್ ಲಾಸ್ ಆರ್ ರೆಫಾರ್ಮ್ಸ್ ಲಿಬರೇಟ್ ಆ್ಯಂಡ್ ಎನ್ಸ್ಲೇವ್ಡ್ ಫಾರ್ಮರ್ಸ್, ಡಿಕ್ಲೇರ್ ಡೆಬಿಟ್ ಸ್ಲೇವರ್ ಆಸ್ ಇಲ್ಲಿಗಲ್ ಆ್ಯಂಡ್ ಕ್ಯಾನ್ಸಲ್ ಟು ದ ಮಾರ್ಟಿಗೇಜ್ ಆಫ್ ಲ್ಯಾಂಡ್. ಈತ ಜಾರಿಗೆ ಸೋಲಾನ್ ವೆನ್ ಹಿ ವಾಸ್ ಇಂಟ್ರಡ್ಯೂಸ್ ದ ಡೆಮಾಕ್ರಸಿ ಇಟ್ ವಾಸ್ ಹೆಲ್ಪಿಂಗ್ ಫಾರ್ ದ ಪೂರ್ ಪೀಪಲ್ಸ್. ಇಟ್ ಹೆಲ್ಪ್ ಫಾರ್ ದ ಅಥೆನ್ಸ್ ಮರ್ಚೆಂಟ್. ಇದು ಯಾರಿಗೆ ಹೆಚ್ಚು ಹೆಲ್ಪ್ ಆಯಿತು ಅಂದರೆ ಅಥೆನ್ಸ್ ಮರ್ಚೆಂಟ್, ವ್ಯಾಪಾರಸ್ಥರಿಗೆ. ಹೂ ವಾಸ್ ಇಂಟ್ರಡ್ಯೂಸ್ ದಟ್? ಸೋಲಾನ್ ವೆನ್ ವಾಸ್ ಇಂಟ್ರಡ್ಯೂಸ್ ದಟ್ ಡೆಮಾಕ್ರಸಿ ಇಟ್ ವಾಸ್ ಹೆಲ್ಪಿಂಗ್ ಫಾರ್ ದ ಮೋರ್ ದೆನ್ ವಿಚ್ ಒನ್ ಮೀನ್ಸ್ ಮರ್ಚೆಂಟ್ಸ್, ವ್ಯಾಪಾರಸ್ಥರಿಗೆ ಬಹಳ ಅನುಕೂಲ ಆಯಿತು. ಆ್ಯಂಡ್ ಆಲ್ಸೋ ಹಿ ವಾಸ್ ಇಂಟ್ರಡ್ಯೂಸಿಂಗ್ ದ ಕಾಯಿನ್ ಕರೆನ್ಸಿ. ಆತ ಕಾಯಿನ್ಸು ಮತ್ತು ಕರೆನ್ಸಿ ಅನ್ನೋದನ್ನು ಫಸ್ಟ್ ಮೊದಲಿಗೆ ಕಾಯಿನ್ಸ್ ಆ್ಯಂಡ್ ಕರೆನ್ಸಿ ಹೂ ವಾಸ್ ಇಂಟ್ರಡ್ಯೂಸ್ಡ್? ಡ್ರಾಕೋನ್ ಬೈ ದ ಹೆಲ್ಪಿಂಗ್ ಆಫ್ ದಿ ಮರ್ಚೆಂಟ್. ಯಾರಿಗೆ ಅನುಕೂಲ ಆಗೋದಕ್ಕೆ? ವ್ಯಾಪಾರಸ್ಥರಿಗೆ ಅನುಕೂಲ ಆಗೋದಕ್ಕೆ ಇದನ್ನು ಇಂಟ್ರಡ್ಯೂಸ್ ಮಾಡ್ದ. And also currency and encouraging the foreign artisans to settle in Athens. Next, Cleisthenes. What he was introduced means he was also a very famous person, and he was a break of the power to ruling clans by a granting citizenship right to male adults. He gave the power as citizenship to the adults. Poor peoples also got the right to vote.
ಬಡ ಜನರಿಗೆ, ಅದರಲ್ಲೂ ಪುರುಷರಿಗೆ ಮತದಾನದ ಹಕ್ಕನ್ನು ಒದಗಿಸಿಕೊಟ್ಟ. ಹಿ ಗೇವ್ ಟು ದ ಪರ್ಮಿಷನ್ ಆರ್ ಹಿ ಗ್ರಾಂಟೆಡ್ ಟು ದ ಸಿಟಿಜನ್ಶಿಪ್ ರೈಟ್ಸ್ ಟು ಮೇಲ್ ಅಡಲ್ಟ್ಸ್, ಪುರುಷರಿಗೆ, ಮೇಲ್ ಅಡಲ್ಟ್ಸ್ ಅಂದರೆ ಯುವಕರಿಗೆ, ಅದರಲ್ಲೂ ಪೂರ್ ಪೀಪಲ್ಸ್ಗೆ ಇದನ್ನು ಒದಗಿಸಿ ಕೊಟ್ಟ. ಹಿ ಆಲ್ಸೋ ಟ್ರೈ ಟು ಬೆಸ್ಟ್ ಟು ಬ್ರೋಕ್ ದ ಪವರ್ ಆಫ್ ನೊಬೆಲಿಟಿ ಇನ್ ದ ಅಸೆಂಬ್ಲಿ. Next very important 5 marks question, the golden age of Pericles. Who was Pericles? ಆ ಪೆರಿಕ್ಲಿಯಸ್ನ ಕಾಲವನ್ನು ಸುವರ್ಣ ಯುಗ ಅಂತ ಕರೀತಾರೆ. ವೈ ದೇ ಆರ್ ಕಾಲ್ಡ್ ಟು ದ ಗೋಲ್ಡನ್ ಏಜ್? ಸೊ ಈಸ್ ಇಯರ್ 469 to 427 BCE. Athens democracy reached its greatest height under the leadership of Pericles. His democracy, Athens democracy was reached a very great and height under the leadership of Pericles. ಪೆರಿಕ್ಲಿಯಸ್ನ ಕೈ ಕೆಳಗೇನೆ ಆ ಒಂದು ಪ್ರಜಾಪ್ರಭುತ್ವ ಅನ್ನೋದು ಇತ್ತು ಅಂತ ಹೇಳ್ಬೋದು. ಹಿ ವಾಸ್ ಎ ಗ್ರೇಟ್ ರ್ಯಾಡಿಕಲ್ ಆ್ಯಂಡ್ ಪೊಲಿಟಿಷಿಯನ್ಸ್. ಈತ ಸಹ ಒಬ್ಬ ರಾಜಕೀಯ ವ್ಯಕ್ತಿನೂ ಸಹ ಇದ್ದ. ಹಿ ವಾಸ್ ಎ ಗ್ರೇಟ್ king and also he was a great politics also. At what he was introduced in that ruling time means, first point, when he was Pericles, he was a president of the board for about 15 years. ಎಷ್ಟು ಇಯರ್ಸ್ಗೆ ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಂದರೆ 15 ವರ್ಷಗಳವರೆಗೆ ಹಿ ವಾಸ್ ಪ್ರೆಸಿಡೆಂಟ್. Pericles was the president of this board. ಒಂದು ಬೋರ್ಡ್ ಇತ್ತು, ಆ ಬೋರ್ಡ್ಗೆ ಎಷ್ಟು ವರ್ಷ ಆತ ಪ್ರೆಸಿಡೆಂಟ್ ಆಗಿದೆ ಅಂದರೆ 15 years. Next, generally were responsible for the assembly and thus could not become a dictators. Second point, he was introduced that jury ಸಿಸ್ಟಮ್ ಅನ್ನೋದು ಒಂದು ಪದ್ಧತಿ. ಅದನ್ನು ಯಾರು ಇಂಟ್ರೊಡ್ಯೂಸ್ ಮಾಡೋದು? ಪೆರಿಕ್ಲಿಯಸ್. ಆ್ಯಂಡ್ ಆಲ್ಸೋ ಹಿ ವಾಸ್ ಇಂಟ್ರೊಡ್ಯೂಸ್ ಎವ್ರಿ ಇಯರ್ ಅಬೌಟ್ 5,000 ಜೂರಿ. ಸುಮಾರು ಪ್ರತಿ ವರ್ಷವೂ 5,000 ಜೂರಿಗಳನ್ನ ಎಲೆಕ್ಟ್ ಮಾಡ್ತಾ ಇದ್ದ. ಫಾರ್ ದ ಟರ್ಮ್ ಆಫ್ 1 year. ಒಂದು ವರ್ಷಕ್ಕೇ ಒಂದೊಂದು ವರ್ಷ ಆದಮೇಲೆ ಒಂದೊಂದು ವರ್ಷಕ್ಕೆ 5,000 ಜನನ ಎಲೆಕ್ಟ್ ಮಾಡ್ತಾ ಇದ್ದ. ನೆಕ್ಸ್ಟು, Athens was destroyed when Athens was facing from the Pericles war. Athens ಅನ್ನೋದು ಪೆರಿಕ್ಲಿಯಸ್ ವಾರಿಂದ ಬಹಳಷ್ಟು ನಾಶ ಆಗಿತ್ತು. Athens was destroyed by the Pericles war, but Athens was destroyed by the Persian war. ಅಥೆನ್ಸ್ ಅನ್ನೋದು ಪರ್ಷಿಯನ್ ವಾರಿಂದ ಬಹಳಷ್ಟು ನಾಶ ಆಗಿತ್ತು. ಅದಕ್ಕೋಸ್ಕರ ಆತ ಏನು ಮಾಡ್ದ ಅಂದರೆ, ಪೆರಿಕ್ಲಿಯಸ್ ಹಿ ವಾಸ್ ಬಿಲ್ಟ್ ಎ ಪಾರ್ಥನಾನ್ ಟೆಂಪಲ್ ಇನ್ ಅಥೆನ್ಸ್. ಅಥೆನ್ಸಲ್ಲಿ ಪಾರ್ಥನಾನ್ ಟೆಂಪಲನ್ನು ಕಟ್ಟಿದ. ಹೂ ವಾಸ್ ಬಿಲ್ಟ್ ಎ ಪಾರ್ಥನಾನ್ ಟೆಂಪಲ್ ಮೀನ್ಸ್ ಪೆರಿಕ್ಲಿಯಸ್. ವೇರ್ ಇಟ್ ವಾಸ್ ಮೀನ್ಸ್ ಇನ್ ಅಥೆನ್. It was using only for the marble stone, and he was built a long wall also. When he is ruling in that time, so many philosophers is there. Socrates, are you heard that? ಅನೇಕ ತತ್ವಜ್ಞಾನಿಗಳು ಕಾಲದಲ್ಲಿದ್ದರು. ಸಾಕ್ರೆಟಿಸು, ಪೂಪಿಲ್ and Plato. It's very famous 2 marks question. Name the two domestic of this period means Aeschylus, Sophocles, Euripides. ಪ್ರಮುಖ ನಾಟಕಕಾರರು ಯಾರು ಅಂದರೆ ಇಸ್ಕಲಸ್ಸು, ಸೋಫೋಕ್ಲಿಯಸ್ಸು. when he is period, Pericles period, they are the very famous Demosthenes, Aeschylus, Sophocles and Euripides. And last, Herodotus. Are you heard that? When Pericles, when ruling in that time, very famous historians Herodotus and Thucydides. Herodotus is regarding as the father of history, and very famous poets Sopho and Pindar. They are the very famous poet. 1 marks question. Hippocrates. Who was Hippocrates? Means he was the father of medicine. 1 marks question. Name the who was father of medicine means Hippocrates. He was the father of medicine. In totally, the Pericles period is called Golden Age. Thank you, students.